ಮನೆ ಹೋಗ್ತಾ ಇದೀವಿ. ಏನಂದ್ರೆ ಎಲೆ ಖಾಲಿ ಆಗ್ಬಿಟ್ಟಿತ್ತು, ಪ್ರಸಾದ ಅಷ್ಟೊಂದು ಮಿಕ್ಕೊಂಡಿತ್ತು. ಹಲೋ ಗಾಯ್ಸ್, ಮಾತಾಡಿ. ಯಾ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಚೆನ್ನಾಗಿ ಕುಡಿದ್ರು ಎಲ್ಲ ಭಕ್ತಾದಿಗಳು. ನಾವಿವತ್ತು ಆಷಾಢ ಶುಕ್ರವಾರ ಪ್ರಯುಕ್ತ ಇಲ್ಲಿ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಪ್ರಸಾದಕ್ಕೆ. ಆ್ಯಂಡ್ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ಅಜ್ಜಿ. ಆ್ಯಂಡ್ ಇಲ್ಲಿ ದೇವ್ರಿಗೆ ನೈವೇದ್ಯ ಇಟ್ಟಿದ್ದೀವಿ. ಸೊ ಬನ್ನಿ ಈಗ ದೇವಸ್ಥಾನ ಕಡೆ ಹೋಗೋಣ ಇದನ್ನು ಎತ್ಕೊಂಡು. ನಾನಿವಾಗ ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರು ಇಲ್ಲಿ ಪ್ರಸಾದ ಇಟ್ಕೊಂಡಿದ್ದೀವಿ ಬ್ಯಾಗಲ್ಲಿ. ಆ್ಯಂಡ್ ಇಲ್ಲಿ ಇದು ಏನಜ್ಜಿ ಇದು ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಈಗ. ರಶ್ ತುಂಬ ಇದ್ದಾರೆ ಅಂತ ಅನಿಸುತ್ತೆ, ನೋಡೋಣ ಬನ್ನಿ ಗೈಸ್. ಇನ್ನೇನು ದೇವಸ್ಥಾನ ರೀಚ್ ಆಗ್ತಾ ಇದ್ವಿ. ಆ್ಯಂಡ್ ದೇವಸ್ಥಾನದಲ್ಲಿ ತುಂಬ ಹೆಣ್ಮಕ್ಳಿದ್ದಾರೆ, ತುಂಬ ರಶ್ ಇದೆ. ಆ್ಯಂಡ್ ಬನ್ನಿ ಈಗ ಅಲ್ಲೋಗಿ ಪ್ರಸಾದ ಎಲ್ಲ ಹಂಚ್ಬೇಕು ಆ್ಯಂಡ್ ನಿಂಬೆಹಣ್ಣು ದೀಪ ಹಚ್ಬೇಕು. ಸೊ ಲೆಟ್ಸ್ ಗೋ. ಹಾಯ್, ಬನ್ನಿ ಮನೆಗೆ. ನಾಚ್ಕೊಂತವಳು ಮೌಲ್ಯಮ್ಮ ಅವಳಲ್ಲಿ ಆ ಮೊಮ್ಮಗಳು. ಅವ್ರ ಅಲ್ಲಿ ಗೈಸ್ ಗಾಳಿ ಹೆಂಗ್ ಹೊಡಿತಿದೆ ಅಂದ್ರೆ ದೀಪನೇ ಹತ್ಕಂತಿಲ್ಲ ಗಾಳಿಗೆ. ಆಷಾಢ ಗಾಳಿ ಹೆಂಗ್ ಹೊಡಿತೈತಿ ಇಲ್ಲಿ. ಆಷಾಢ ಮಾಸ ಅಂತ ಇವತ್ತು ಮೊದಲನೇ ಶುಕ್ರವಾರ ಆಷಾಢ ಮಾಸ ಆಗಿದೆ. ಸೊ ಜನ ಏನ್ ತುಂಬಿದ್ದಾರೆ ಗೊತ್ತಾ ದೇವಸ್ಥಾನದಲ್ಲಿ. ಆ್ಯಂಡ್ ಪ್ರಸಾದನೂ ಹಂಗೆ ಖಾಲಿ ಆಗ್ತಿದೆ. ಸೊ ಈಗ ನಾನು ಮರದಲ್ಲಿ ಎಲೆ ಕೇಳೋಣ ಅಂತ ಬಂದಿದ್ದೀನಿ. ಏನಕ್ಕೆ ಅಂದರೆ ಪ್ರಸಾದ ಇದೆ, ಆದರೆ ಪ್ರಸಾದ ಕೊಡೋಕೆ ಎಲೆ ಜೆನ್ನೆ ಏನು ಎಕ್ಸೆಟ್ರಾ ಇಲ್ಲ. ಸೊ ಈಗ ಈ ಎಲೆ ಕಿತ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಸಿಕ್ಕಿದೆ, ಈಗ ಇದನ್ನ ತೊಳಿಬೇಕು. ತಲೆಯಾಗಿ 3 ಬಾಣಲೆ ಇತ್ತು, ಇಲ್ಲೊಂದು ಕೇಸರಿ ಬಾತ್ ಇತ್ತು, ಇದು ಕೇಸರಿ ಬಾತು ಆ್ಯಂಡ್ ಇದು ಪಲಾವು. ಸೊ 3 ಖಾಲಿಯಾಗಿ ಈಗ ಅಂದ್ರಲ್ಲಿ ಬಡಿಸ್ತಿದ್ದಾರೆ ಐಸ್. ಆ್ಯಂಡ್ ಫೈನಲಿ ಈಗ ನಾವು ದೇವಸ್ಥಾನದಿಂದ ಮನೆ ಕಡೆ ಹೊರಟಿದ್ದೀವಿ. ಪ್ರಸಾದ ವಿತರಣೆ ಎಲ್ಲ ಚೆನ್ನಾಗೇ ನಡೀತು. ಆ್ಯಂಡ್ ನಮ್ಮ ಪ್ರಸಾದ ಬಿಟ್ಟು ಆ್ಯಂಡ್ ಇನ್ನೂ ಪಲಾವ್ ಮಾಡಿಸಿದ್ರು 500. ಸೊ ಅದನ್ನು ನಾವು ಪ್ರಸಾದ ಹಂಚಿ ಇಷ್ಟೋ ಗಂಟ ಈಗ ಮನೆ ಹೋಗ್ತಾ ಇದ್ದೀವಿ. ಏನಂದರೆ ಎಲೆ ಖಾಲಿ ಆಗ್ಬಿಟ್ಟಿತ್ತು, ಪ್ರಸಾದ ಅಷ್ಟೊಂದು ಮಿಕ್ಕೊಂಡಿತ್ತು, ಬಟ್ ಎಲೆ ಖಾಲಿ ಆಗ್ಬಿಟ್ಟಿತ್ತು. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇಷ್ಟೊತ್ತು ನೋಡಿದ್ದೀವಿ ನೀವು ಲಾಸ್ಟ್ ವೀಕು ಏನು ಆಷಾಢ ಶುರುವಾಯಿತು, ಅದು ಮೊದಲನೇ ಆಷಾಢ ವೀಡಿಯೋ ನೋಡಿದ್ದು ಇಷ್ಟೊತ್ತು ನೀವು. ಸೊ ಅವತ್ತು ನಾನು ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ದೆ. ಸೊ ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟು ದಿನ ನಂಗೆ ಟೈಮ್ ಇರಲಿಲ್ಲ. ಸೊ ಇವತ್ತು ನಾನು ಶರ್ಬತ್ ಮಾಡ್ಕೊಂಡು ಹೋಗಿದ್ದೆ, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಹೋಗಿದ್ದೆ. ಸೊ ಇಲ್ಲೇನು ಕಾಣಿಸ್ತಿದೆ ಪಾತ್ರೆ, ಇಷ್ಟು ಫುಲ್ಲು ಮಾಡ್ಕೊಂಡು ಹೋಗಿದ್ದೆ. ನಿಂಬೆಹಣ್ಣು ಜ್ಯೂಸ್ ಎಲ್ಲ ಚೆನ್ನಾಗಿ ಕುಡಿದ್ರು ಎಲ್ಲ ಭಕ್ತಾದಿಗಳು. ಆ್ಯಂಡ್ ಈಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಈಗ ನೆಕ್ಸ್ಟ್ ಟೈಮ್ ನೋಡೋಣ. ಇವತ್ತು ಮಾತ್ರ ತುಂಬ ರಶ್ ಇದ್ದರು. ಆ್ಯಕ್ಚುಲಿ ಆಷಾಢ ಮಾಸ ಅಲ್ವಾ, ಅದಕ್ಕೆ ರಶ್ ಇದ್ದೇ ಇರ್ತಾರೆ. ಆ್ಯಂಡ್ ಏನಂದರೆ ಜನ ಲೈನ್ ಫಾಲೋ ಮಾಡಲ್ಲ. ಈಗ ಸುಮ್ಮನೆ ದೇವ್ರ ಮುಂದೆ ನಿಂತ್ಕೊಬಿಟ್ಟಿರ್ತಾರೆ, ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ. ಸುಮ್ಮನೆ ನಿಂತಿದ್ದ ಕಡೆನೇ ನಿಂತಿದ್ರೆ ಅವಾಗೇನಾಗುತ್ತೆ, ತುಂಬ ಲೈಕ್ ರಶ್ ಆಗುತ್ತೆ. ಆ್ಯಂಡ್ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರದ್ದು ಮಂಗಳಾರತಿ ತೊಗೊಂಡು ಅದು ದರ್ಶನ ಆಗ್ತಿದ್ದಂಗೆ ಮುಂದಕ್ಕೆ ಹೋಗ್ತಾ ಇರಬೇಕು, ಪಾಸ್ ಆಗಬೇಕು. ಸುಮ್ಮನೆ ನಿಂತಿದ್ದ ಕಡೆ ನಿಂತಿದ್ರೆ ಹಿಂದವ್ರು ದರ್ಶನ ಹೆಂಗೆ ಮಾಡ್ತಾರೆ. ಆ್ಯಂಡ್ ನಾನು ಈ ಶರ್ಬತ್ನ ಹಿಡ್ಕೊಂಡು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಒಂದೇ ಪ್ಲೇಸಲ್ಲಿ, ಜಾಗ ಇಲ್ಲ ಮುಂದಕ್ಕೆ ಹೋಗೋಕ್ಕೆ, ಅಷ್ಟು ರಶ್ ಇದ್ರು ಇವತ್ತು. ಆ್ಯಂಡ್ ಫೈನಲ್ ದರ್ಶನ ಎಲ್ಲ ಚೆನ್ನಾಗಾಯಿತು, ಶರ್ಬತ್ತು ಎಲ್ಲ ಚೆನ್ನಾಗಿ ಕುಡಿದ್ರು ಭಕ್ತಾದಿಗಳು. ಬನ್ನಿ ಈಗ ನೆಕ್ಸ್ಟ್ ಟೈಮ್ ನೋಡೋಣ. The next day. Hey guys, welcome back to my new vlog. Guys, ನೆನ್ನೆ ನಾನು ಅನ್ಫಾರ್ಚುನೇಟ್ಲಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಡಿವೈಸು ನಂದು ಐಫೋನ್ ಮತ್ತು ಮೈಕ್ ಎರಡು ಅಪ್ಡೇಟಲ್ಲಿತ್ತು. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಪ್ರೆಸೆಂಟು ಹನುಮಾನ್ ಟೆಂಪಲಲ್ಲಿ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತು ಅಭಿಷೇಕ ಕೊಟ್ಟಿದ್ದೆವು ನಾವು ಮನೆಯವರೆಲ್ಲ ಸೇರಿ. ಸೊ ಅಭಿಷೇಕ ಮಾಡಿದ್ರು. ಆ್ಯಂಡ್ ನಾವು ವಿಡದೆಲೆ ಹಾರ ಮತ್ತು ಎಳ್ಳಿನ ಪುಡಿನ ಲೈಕ್ ದಾನ ಮಾಡೋಕೆ ಲೈಕ್ ಕೊಡೋಕ್ಕೋಸ್ಕರ ಬಂದಿದ್ದೆವು ಭಕ್ತಾದಿಗಳಿಗೆ. ಸೊ ಏನಕ್ಕೆ ನಾವು ಎಳ್ಪುಡಿ ಮತ್ತು ಏನಕ್ಕೆ ನಾವು ವಿಡದೆಲೆ ದೇವಸ್ಥಾನಕ್ಕೆ ತಂದಿದ್ದು, ಅದು ಸಂಪ್ರದಾಯ ಏನಿದೆ ಅಂತ ಇವಾಗ ನಮ್ಮ ಅಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಕ್ಕೆ ವೀಳ್ಯದೆಲೆ ಹಾರ ಕೊಡೋದು ಅಂತಂದರೆ, ಆಂಜನೇಯ ಸ್ವಾಮಿಗೆ ಸೀತಾದೇವಿನ ನೋಡೋಕೆ ಹೋದಾಗ ಮೈಯಲ್ಲೆಲ್ಲ ಗಾಯ ಆಗಿರುತ್ತೆ. ಅದನ್ನು ಹೆಂಗಪ್ಪ ಔಷಧಿಯಿಂದ ಪರಿಹಾರ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಕಾಡಲ್ಲಿ ವೀಳ್ಯದೆಲೆನ ಹುಡುಕಿ ಶ್ರೀರಾಮಚಂದ್ರ ಅವ್ರಿಗೆ ಔಷಧಿನ ಮಾಡಿ ಹಾಕ್ತಾರೆ ವೀಳ್ಯದೆಲೆನಲ್ಲಿ. ಹಾಗಾಗಿ ಆಂಜನೇಯ ಸ್ವಾಮಿನೇ ಸ್ವತಃ ಹೇಳಿರೋದು, ನನಗೆ ಯಾರು ವೀಳ್ಯದೆಲೆ ಹಾರ ಹಾಕ್ತಾರೋ, ವೀಳ್ಯದೆಲೆ ಕೊಡ್ತಾರೋ ನನಗೆ ಅವ್ರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಎಳ್ಪುಡಿ ಏನು ಅಂತಂದರೆ, ನಮಗೆ ಶನಿ ಮಾತ್ಮದ್ದು ದೋಷಗಳಿರ್ತಾವಲ್ಲ, ಶನಿ ದೋಷ ಅಂತ ಹೇಳ್ತೀವಿ ನೋಡಿ, ಆ ಥರ ಎಲ್ಲ ಸಮಸ್ಯೆಗಳಿಗೆ ಎಳ್ಳು ಕೊಡೋದ್ರಿಂದ ತುಂಬ ಪರಿಹಾರ ಆಗುತ್ತೆ. ಇದನ್ನ ಪ್ರಸಾದವಾಗಿ ಮಾಡಿ ಆಂಜನೇಯಗಾಗಲಿ ಇಲ್ಲಾಂದರೆ ಶನಿ ಮಾತಮ್ಮಂಗಾಗಲಿ ಪ್ರಸಾದ ಕೊಟ್ಟರೆ ತುಂಬ ಒಳ್ಳೆಯದು. ಆಯಿತಾ, ಇಷ್ಟು ಹೇಳ್ತೀನಿ. ನಾವೀಗ ಹೊರಡೋಣ ಅಂತ ಮನೆ ಕಡೆ ಹೋಗ್ತಿದ್ದೋ, ರಪ್ಪ ಅಂತ ಮಳೆ ಶುರುವಾಗಿದೆ ನೋಡಿ ಇಲ್ಲಿ. ಫೈನಲಿ ಮಳೆ ಸ್ಟಾಪ್ ಆಗಿದೆ. ಆ್ಯಂಡ್ ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ.
ಆ್ಯಂಡ್ ಅಮ್ಮ ಮತ್ತು ಅಜ್ಜಿ ಹಿಂದೆ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಅವ್ರನ್ನ ಡ್ರಾಪ್ ಮಾಡ್ಬೇಕು ನನಗೆ.